ಸಮ್ ಇಂಪಾರ್ಟೆಂಟ್ ಆಂಟನಿಮ್ಸ್ ಅಂದ್ರೆ ಅಪೋಸಿಟ್ ವರ್ಡ್ಸ್ ನೋಡೋಣ. ಓಕೆ, ಈಗ ಫಸ್ಟ್ ನೋಡ್ರಿ, ಯುಟಿಲೈಸ್ ಗೆ ಅಪೋಸಿಟ್ ಏನು ಅನ್ಯುಟಿಲೈಸ್ಡ್, ಬಿಸಿಗೆ ಅಪೋಸಿಟ್ ಏನು ಐಡಲ್. ಓಕೆ, ಐಡಲ್ ಅಂತಂದ್ರೆ ಖಾಲಿ ಕುತ್ಕೊಳ್ಳೋದನ್ನ ಐಡಲ್ ಅಂತಾರೆ. ಓಕೆ, ಥರ್ಡ್ ಆಲ್ವೇಸ್ ಗೆ ಅಪೋಸಿಟ್ ಏನು ನೆವರ್. ಓಕೆ, ಕಾನ್ಫಿಡೆನ್ಸ್ ಗೆ ಅಪೋಸಿಟ್ ಏನು ಡಿಫಿಡೆನ್ಸ್. ಡಿಫಿಡೆನ್ಸ್ ಅಂದ್ರೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಯಾರಿಗೆ ಕಾನ್ಫಿಡೆನ್ಸ್ ಇರಲ್ಲೋ ಅವ್ರಿಗೆ ಡಿಫಿಡೆನ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ವರ್ತ್ಲೆಸ್ ಗೆ ಅಪೋಸಿಟ್ ಏನು ವರ್ತಿ ಅನ್ನ ಬರೀರಿ, ಇಲ್ಲ ವ್ಯಾಲ್ಯೂಯಬಲ್ ಅನ್ನ ಬರೀರಿ, ಇಲ್ಲ ಪ್ರಿಷಿಯಸ್ ಆದ್ರೂ ಬರೀರಿ. ಓಕೆ, ಸಿಕ್ಸ್ತ್ ಡೀಪ್ ಗೆ ಅಪೋಸಿಟ್ ಏನು ಶಾಲೋ. ಶಾಲೋ ಅಂದ್ರೆ ಅಷ್ಟು ಡೀಪ್ ಇಲ್ಲ ಅಂತ. ಓಕೆ, ಅಫಾರೆಸ್ಟೇಷನ್ ಗೆ ಅಪೋಸಿಟ್ ಏನು ಡಿಫಾರೆಸ್ಟೇಷನ್. ಅಫಾರೆಸ್ಟೇಷನ್ ಅಂದ್ರೆ ಟ್ರೀಸ್ ನ ಪ್ಲಾಂಟ್ ಮಾಡೋದು, ಡಿಫಾರೆಸ್ಟೇಷನ್ ಅಂದ್ರೆ ಟ್ರೀಸ್ ನ ಕಟ್ ಮಾಡೋದು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ರೂರಲ್ ಗೆ ಅಪೋಸಿಟ್ ಏನು ಅರ್ಬನ್. ಓಕೆ, ಫರ್ಟೈಲ್ ಗೆ ಅಪೋಸಿಟ್ ಏನು ಇನ್ಫರ್ಟೈಲ್. ಫ್ರೆಶ್ ಗೆ ಅಪೋಸಿಟ್ ಏನು ಸ್ಟೇಲ್. ಸ್ಟೇಲ್ ಅಂತಂದ್ರೆ ಓಕೆ ಫ್ರೆಶ್ ಇಲ್ಲ ಅಂತ, ನಾಟ್ ಫ್ರೆಶ್ ಗೆ ಅವ್ರು ಏನಂತ ಕರೀತಾರೆ ಸ್ಟೇಲ್ ಅಂತ ಕರೀತಾರೆ. ಮಾಡರ್ನ್ ಗೆ ಅಪೋಸಿಟ್ ಏನು ಏನ್ಷಿಯಂಟ್. ಓಕೆ, ಫ್ಯಾಕ್ಟ್ ಗೆ ಅಪೋಸಿಟ್ ಬಂದ್ಬಿಟ್ಟು ಫ್ರಿಕ್ಷನ್. ಓಕೆ, ಈಗ ಫ್ಯಾಕ್ಟ್ ಅಂತಂದ್ರೆ ಅದು ನಥಿಂಗ್ ಬಟ್ ಏನು ಟ್ರುತ್, ನಿಜವಾಗ್ಲೂ ಆಗಿರೋದು. ಫ್ರಿಕ್ಷನ್ ಅಂದ್ರೆ ನಥಿಂಗ್ ಬಟ್ ಏನು ಇಮ್ಯಾಜಿನೇಷನ್. ಓಕೆ, ಈಗ ಅವರು ಫಿಲಿಂ ಸ್ಟೋರಿ ತೆಗಿಬೇಕಾದ್ರೆ ಅವ್ರು ಏನಂತಾರೆ ಫ್ರಿಕ್ಷನ್ ಸ್ಟೋರಿ ಅಂತಾರೆ, ಅಂದ್ರೆ ಅದು ಇಮ್ಯಾಜಿನೇಷನ್ ಸ್ಟೋರಿ ಅಂತ. ಓಕೆ, ನೆಕ್ಸ್ಟ್ 13 ನೋಡ್ರಿ, ಪ್ರಾಸ್ಪರಿಟಿಗೆ ಅಪೋಸಿಟ್ ಏನು ಅಡ್ವರ್ಸಿಟಿ ಆರ್ ಪಾವರ್ಟಿ. ಪ್ರಾಸ್ಪರಿಟಿ ಅಂದ್ರೆ ನಥಿಂಗ್ ಬಟ್ ಏನು ಎಕನಾಮಿಕಲಿ ಚೆನ್ನಾಗಿರೋದು. ಓಕೆ, ಸೊ ಅಡ್ವರ್ಸಿಟಿ ಪಾವರ್ಟಿ ಅಂದ್ರೆ ಏನು ಎಕನಾಮಿಕಲಿ ಲೋ ಇರೋದು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ 14th. ಓಕೆ, ಕರೇಜ್ ಗೆ ಅಪೋಸಿಟ್ ಏನು ಕವಾರ್ಡೈಸ್. ಓಕೆ, ಕರೇಜ್ ಅಂದ್ರೆ ಏನೇ ಪ್ರಾಬ್ಲಮ್ ಬಂದು ಧೈರ್ಯದಿಂದ ಎದುರಿಸೋದು. ಓಕೆ, ಕರೇಜ್ ಅಂದ್ರೆ ಯಾರಿಗ್ ಧೈರ್ಯ ಇರಲ್ಲೋ ಅವ್ರಿಗೆ ಏನಂತ ಕರೀತಾರೆ ಕವಾರ್ಡೈಸ್ ಅಂತ ಕರೀತಾರೆ. ಈಗ 15th ಓವರ್ಕಮ್ ಅಪೋಸಿಟ್ ಗೆ ಸಕಂಬ್. ಓಕೆ, ಈಗ ಯಾವ್ದೋ ಒಂದು ಪ್ರಾಬ್ಲಮ್ ಇತ್ತು, ಅದನ್ನ ಓವರ್ಕಮ್ ಮಾಡಿದ್ರೆ ಓವರ್ಕಮ್ ಅಂತೀವಿ, ಅದನ್ನ ಓವರ್ಕಮ್ ಮಾಡಕ್ ಆಗಿಲ್ಲ ಅನ್ಕೊಂಡ್ರೆ ಅವ್ರನ್ನ ಸಕಂಬ್ ಅಂತ ಕರಿತೀವಿ, ಇಲ್ಲ ಈಲ್ಡ್ ಅಂತ ಕರಿಬಹುದು. ಓಕೆ, 16th ನೋಡ್ರಿ, ಇಂಟ್ರೆಸ್ಟೆಡ್ ಅಪೋಸಿಟ್ ಏನು ಡಿಸ್ಇಂಟ್ರೆಸ್ಟೆಡ್. ಅಪಾಯಿಂಟೆಡ್ ಗೆ ಅಪೋಸಿಟ್ ಏನು ಡಿಸ್ಮಿಸ್ಡ್. ಓಕೆ, ಕಾಸ್ ಗೆ ಅಪೋಸಿಟ್ ಏನು ರಿಸಲ್ಟ್. ಓಕೆ, ಅಟ್ಯಾಕ್ಡ್ ಗೆ ಅಪೋಸಿಟ್ ಏನು ಡಿಫೆಂಡ್. ಓಕೆ, ಅಡ್ವಾನ್ಸ್ ಗೆ ಅಪೋಸಿಟ್ ಏನು ರಿಸೀಡ್. ಓಕೆ, ಅಡ್ವಾನ್ಸ್ ಅಂದ್ರೆ ಏನು ಮುಂದಕ್ಕೆ ಹೋಗೋದು, ರಿಸೀಡ್ ಅಂದ್ರೆ ನಥಿಂಗ್ ಬಟ್ ಏನು ಬ್ಯಾಕ್ ಬರೋದು. ಓಕೆ, ನೆಕ್ಸ್ಟ್ 21st ನೋಡ್ರಿ, ಪ್ರೋಗ್ರೆಸಿವ್ ಗೆ ಅಪೋಸಿಟ್ ಏನು ರಿಗ್ರೆಸಿವ್. ಓಕೆ, ಪ್ರೋಗ್ರೆಸಿವ್ ಅಂತಂದ್ರೆ ನೀವು ಲೈಫ್ ಅಲ್ಲಿ ಬೆಳೀತಾ ಹೋದ್ರೆ ಪ್ರೋಗ್ರೆಸಿವ್. ಓಕೆ, ಸೊ ರಿಗ್ರೆಸಿವ್ ಅಂದ್ರೆ ಲೈಫ್ ಅಲ್ಲಿ ಕೆಳಗ್ ಹೋಗ್ತಾ ಇದ್ದಂಗೆಲ್ಲ. ಓಕೆ, ಸೊ ನೀವು ಡೆವಲಪ್ ಆಗಿಲ್ಲ ಅಂದ್ರೆ ಅವಾಗ ಏನಂತ ಕರೀತಾರೆ ರಿಗ್ರೆಸಿವ್ ಅಂತ ಕರೀತಾರೆ. ಪ್ರೋಗ್ರೆಸಿವ್ ಅಂತಂದ್ರೆ ನಥಿಂಗ್ ಬಟ್ ಡೆವಲಪ್ ಹಾಕಂತ ಹೋಗೋದು. ಓಕೆ, ರಿಗ್ರೆಸಿವ್ ಅಂದ್ರೆ ಅಂಡರ್ ಡೆವಲಪ್ ಹಾಕಂತ ಹೋಗೋದು. ಓಕೆ, ಸೊ ಇವು ಬಂದ್ಬಿಟ್ಟು ಇಂಪಾರ್ಟೆಂಟ್ ಅಪೋಸಿಟ್ ವರ್ಡ್ಸ್. ಎಲ್ಲಾ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ವಿಡಿಯೋ ಮಾಡ್ಬಿಟ್ಟು ಓಕೆ ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಓಕೆ, ಸೊ ದಟ್ ಎಕ್ಸಾಮ್ ನಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆಮೇಲೆ ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಅದನ್ನ ಫಾಲೋ ಮಾಡ್ರಿ. ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಆಮೇಲೆ ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.